ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿ ಕೆಂಡ. ಸಚಿವ ಬಿ ನಾಗೇಂದ್ರಗೆ ರಾಜೀನಾಮೆ ಶ್ರೀರಾಮುಲು ಆಗ್ರಹ. ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಶ್ರೀರಾಮುಲು ಆಗ್ರಹವನ್ನ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಇರೋರು ಸಚಿವ ಸ್ಥಾನಕ್ಕೆ ಅನರ್ಹರು. ಭ್ರಷ್ಟಾಚಾರದ ಹಿನ್ನೆಲೆ ಇರೋರು ಸಚಿವ ಸ್ಥಾನದಲ್ಲಿ ಇರಬಾರದು. ಹಾಗಾಗಿ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು. ವಾಲ್ಮೀಕಿ ಸಮುದಾಯದ ಹಣವನ್ನ ದುರುಪಯೋಗ ಮಾಡಿದ್ದಾರೆ. ಬಡ ಮಕ್ಕಳ ವಿದ್ಯಾರ್ಥಿ ವೇತನದ ಹಣದ ಬಗ್ಗೆ ಉತ್ತರ ಕೊಡಿ. ದಲಿತ ಸಮುದಾಯದ ಹೆಸರಲ್ಲಿ ರಾಜಕೀಯವನ್ನ ಮಾಡಬೇಡಿ. ದಲಿತ ಸಮುದಾಯದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ. ಕೂಡಲೇ ನಿಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ ಶ್ರೀರಾಮುಲು. ಬಿ ನಾಗೇಂದ್ರಗೆ ಸಚಿವ ಸ್ಥಾನ ಕೈಬಿಡುವಂತೆ ಬಿಜೆಪಿ ಕೆಂಡಾಮಂಡಲವಾಗಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರದ ಹಿನ್ನೆಲೆ ಇರುವವರು ಸಚಿವ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ. ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಶ್ರೀರಾಮುಲು ಆಗ್ರಹವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಉದ್ದೇಶಿಸಿ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಆ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ನಾಗೇಂದ್ರ ಜೈಲು ಸೇರಿ ರಾಜೀನಾಮೆಯನ್ನು ನೀಡಿ ನಂತರ ಆ ವ್ಯಕ್ತಿಗೆ ಇವತ್ತು ಪುನಃ ಅವರು ಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನೇರವಾಗಿ ಕೇಳ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವತ್ತು ನೆಹರು ಕಾಲದಲ್ಲಿ ಕೂಡ ಹಗರಣ ಮಾಡಿದ್ರಿ. ಪ್ರಿಯಾಂಕಾ ರಾಹುಲ್ ಗಾಂಧಿ ತನಕ ಕೂಡ ಅದು ಉಗಮ ಹಾಕೊಂತ ನದಿ ಹರಿದಂಗೆ ಹರಿದುಕೊಂಡ್ ಬರ್ತಾ ಇದೆ. ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾಗೇಂದ್ರ ಅವರು ಭ್ರಷ್ಟಾಚಾರ ಮಾಡಿದ್ದನೆಂದ್ರೆ ಜೈಲಿಗೆ ಹಾಕಿ ಆ ಜೈಲಿಗೆ ಹಾಕುವಂತ ಟೈಮಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ಇವತ್ತು ಪುನಃ ಅವ್ರು ಏನು ಸಾಧನೆ ಮಾಡಿದಾರೋ ಗೊತ್ತಿಲ್ಲಾಗಲಿ ನಾಗೇಂದ್ರ ಅವರು ಇವತ್ತು ಹೈಕಮಾಂಡ್ ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಏನಂದ್ರೆ ಮಂತ್ರಿ ಸ್ಥಾನ ನಿಮ್ಗಂದೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಎಷ್ಟು ಆರೋಪಗಳು ಅಂದ್ರೆ ಸಾಕಷ್ಟು ಬೆಳಗ್ಗೆ ನೀವು ಎದ್ರೆ ಸಾಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಅವರು ಮಂತ್ರಿಗಳಾದ್ಮೇಲೆ ಎಲ್ಲ ಭ್ರಷ್ಟಾಚಾರವನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ 1 ಕೇಸ 2 ಕೇಸ ಸುಮಾರು 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸದಲ್ಲಿ ನಾಗೇಂದ್ರ ಅವರು ಇದ್ದಾರೆ. 8 ಕೋಟಿ ರೂಪಾಯಿ ಮನಿ ಲ್ಯಾಂಡ್ರಿಂಗ್ ಕೇಸಲ್ಲಿ ನಾಗೇಂದ್ರ ಅವರು ಇದ್ದಾರೆ. ಜೊತೆಯಲ್ಲಿ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಸಾವಿಗೆ ಕಾರಣದಂತವರು ನಾಗೇಂದ್ರ ಅವರು. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ಹಣವನ್ನು ಬಳಸಿದಂತವರು ನಾಗೇಂದ್ರ ಅವರು. ಹೈಕಮಾಂಡ್ಗೆ ಒಂದು ರೀತಿ ದಾನದ ರೂಪದಲ್ಲಿ ಕೊಟ್ಟಂತವರು ನಾಗೇಂದ್ರ ಅವರು. ಇವತ್ತು ಪುನಃ ಅವರು ದುರಂತ ನೋಡಿ ಅವರು ಮಂತ್ರಿಗಳಾಗಿ ಇವತ್ತು ನಾಗೇಂದ್ರ ಅವ್ರನ್ನ ಮಂತ್ರಿಗಳಾಗಿದ್ದಾರೆ. ಜೂನ್ 2026ಕ್ಕೆ ಸುಮಾರಾಗಿ ಸಿಬಿ ಅವರು ಅವ್ರದ್ದು ವಿರುದ್ಧ ಕೇಸ್ ಮಾಡಿದಂತ ಟೈಮಲ್ಲಿ 89 ಕೋಟಿ ಅಂತ ಹೇಳಿ ಕೇಸ್ ಮಾಡ್ತಾರೆ. ಅಂದ್ರೆ 187 ಕೋಟಿ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಅಲ್ಲಿ ಸುಮಾರಾಗಿ ಬೇರೆ ಏನು ಇನ್ನ 100 ಕೋಟಿ ರೂಪಾಯಿ ಹಣವಿದ್ದು ಆಲ್ರೆಡಿ ವಾಪಸ್ ಕಟ್ಟಿದಾರ. ಇನ್ನ ಸದನದಲ್ಲಿ ಇನ್ನ 100 ಕೋಟಿ ರೂಪಾಯಿ ಕೊಡಬೇಕು ಅನ್ನೋಂಥ ಒಪ್ಪಿಗೆಯನ್ನು ಕೂಡ ಅವತ್ತು ಕೊಟ್ಟಂತ ಟೈಮಲ್ಲಿ ಕೂಡ ಅದನ್ನ ಸುಮಾರಾಗಿ ಸಿಬಿಐದವರು ಒಂದು ಆರೋಪಿ ಪಟ್ಟಿಯನ್ನು ಮಾಡಂತ ಟೈಮಲ್ಲಿ 3 ಆರೋಪಿ ಪಟ್ಟಿಯನ್ನು ಕೂಡ ಸಲ್ಲಿಸಂತ ಕೆಲಸ ಸಿಬಿಐ ಅವರು ಮಾಡ್ತಾರೆ. ಅವತ್ತು ಇಡಿ ಅವರು ಆರ್ಥಿಕ ಇಲಾಖೆಯಲ್ಲಿ ಅವತ್ತು ಅಕ್ರಮವಾಗಿ ಹಣ ಏನು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಅದೆಲ್ಲ ಕೂಡ ನಾಗೇಂದ್ರ ಅವರೇ ಮಾಡಿದಾರೆ ಅಂತೇಳಿ ಹೇಳಿದ ನಂತರ ಮತ್ತೆ ಪುನಃ ಇವತ್ತು ಇಷ್ಟೊಂದು ಆರೋಪಣೆ ಇದ್ದಂತ ಟೈಮಲ್ಲಿ ಕೂಡ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ